ಅಲಿಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಅಲಿಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಪಂಚ ಬುಡಕಟ್ಟು ಸಂರಕ್ಷಣಾ ಸಮಿತಿ, ಅಕ್ಕಿ ಪೆಕ್ಕಿ ಅರಣ್ಯ ಶಿಕಾರಿ, ಭಾರತೀಯ ಅಡವಿ ಚಿಂಚೂರು ವಾಗ್ರಿ ವಿಶ್ವ ಆದಿವಾಸಿ ದಿನಾಚರಣೆ ಇಂದು ಬೆಂಗಳೂರು ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿದ್ದರು ಮತ್ತು ಅಜಯ್ ಸಿಂಗ್ ಸಾಹೇಬರು ಬಂದಿದ್ದರು ಮತ್ತು ಸಿ.ಎಸ್. ದ್ವಾರಕಾನಾಥರು ಹಿಂದುಳಿದ ಆಯೋಗ ಅಧ್ಯಕ್ಷತೆಯಲ್ಲಿ ಜರುಗಿತು. ನಮ್ಮದು ಕರ್ನಾಟಕ ರಾಜ್ಯ ಆದಿವಾಸಿ ಅಲಿಮಾರಿ ಬುಡಕಟ್ಟು 120 ಸಮುದಾಯದ ಪ್ರಮುಖ ಬೇಡಿಕೆ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಅಲಿಮಾರಿ ಆದಿವಾಸಿ ಬುಡಕಟ್ಟು ದಿನಾಚರಣೆ ರಾಜ್ಯದ ಪ್ರತಿ ಜಿಲ್ಲೆ 31 ಜಿಲ್ಲೆಗಳು ಆಚರಿಸಬೇಕು ನಮ್ಮ ಪ್ರಮುಖ ಬೇಡಿಕೆ. ಮತ್ತು SC ST ಅಲಿಮಾರಿ ಆಯೋಗ ಆಗಬೇಕಂತೇಳಿ ಇಡೀ ಪ್ರಮುಖ ಬೇಡಿಕೆ. ಮತ್ತು ವಿಶೇಷವಾಗಿ ಜಾತಿ ಸಮಸ್ಯೆಗಳು ಮತ್ತು ಅನೇಕ ಸಮಸ್ಯೆಗಳಿದೆ. ಇವತ್ತಿನ ವಿಜೃಂಭಣೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಅರಣ್ಯ ಶಿಕಾರಿ, ಸುಡುಗಾಡಿಸಿದ್ದ, ಬುಡುಕು ಜಂಗಮ, ಅನೇಕ ಅಲಿಮಾರಿ ಸಂಘಟನೆದ 120 ಜಾತಿಗಳು ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ರಾಜ್ಯದ 31 ಜಿಲ್ಲೆಗಳಿಗೆ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರವರಿಗೆ ಈ ಮೂಲಕ ಧನ್ಯವಾದ ತಿಳಿಸುತ್ತೇವೆ. ಧನ್ಯವಾದಗಳು. ಅಲಿಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಅಲಿಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಪಂಚ ಬುಡಕಟ್ಟು ಸಂರಕ್ಷಣಾ ಸಮಿತಿ, ಅಕ್ಕಿ ಪೆಕ್ಕಿ ಅರಣ್ಯ ಶಿಕಾರಿ, ಭಾರತೀಯ ಅಡವಿ ಚಿಂಚೂರು ವಾಗ್ರಿ ವಿಶ್ವ ಆದಿವಾಸಿ ದಿನಾಚರಣೆ ಇಂದು ಬೆಂಗಳೂರು ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿದ್ದರು ಮತ್ತು ಅಜಯ್ ಸಿಂಗ್ ಸಾಹೇಬರು ಬಂದಿದ್ದರು ಮತ್ತು ಸಿ.ಎಸ್. ದ್ವಾರಕಾನಾಥರು ಹಿಂದುಳಿದ ಆಯೋಗ ಅಧ್ಯಕ್ಷತೆಯಲ್ಲಿ ಜರುಗಿತು. ನಮ್ಮದು ಕರ್ನಾಟಕ ರಾಜ್ಯ ಆದಿವಾಸಿ ಅಲಿಮಾರಿ ಬುಡಕಟ್ಟು 120 ಸಮುದಾಯದ ಪ್ರಮುಖ ಬೇಡಿಕೆ ಏನಪ್ಪ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಅಲಿಮಾರಿ ಆದಿವಾಸಿ ಬುಡಕಟ್ಟು ದಿನಾಚರಣೆ ರಾಜ್ಯದ ಪ್ರತಿ ಜಿಲ್ಲೆ 31 ಜಿಲ್ಲೆಗಳು ಆಚರಿಸಬೇಕು ನಮ್ಮ ಪ್ರಮುಖ ಬೇಡಿಕೆ. ಮತ್ತು SC ST ಅಲಿಮಾರಿ ಆಯೋಗ ಆಗಬೇಕಂತೇಳಿ ಇಡೀ ಪ್ರಮುಖ ಬೇಡಿಕೆ. ಮತ್ತು ವಿಶೇಷವಾಗಿ ಜಾತಿ ಸಮಸ್ಯೆಗಳು ಮತ್ತು ಅನೇಕ ಸಮಸ್ಯೆಗಳಿದೆ. ಇವತ್ತಿನ ವಿಜೃಂಭಣೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಅರಣ್ಯ ಶಿಕಾರಿ, ಸುಡುಗಾಡಿಸಿದ್ದ, ಬುಡುಕು ಜಂಗಮ, ಅನೇಕ ಅಲಿಮಾರಿ ಸಂಘಟನೆದ 120 ಜಾತಿಗಳು ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ರಾಜ್ಯದ 31 ಜಿಲ್ಲೆಗಳಿಗೆ ಮತ್ತು ಎಲ್ಲ ನಮ್ಮ ಮಾಧ್ಯಮ ಮಿತ್ರರವರಿಗೆ ಈ ಮೂಲಕ ಧನ್ಯವಾದ ತಿಳಿಸುತ್ತೇವೆ. ಧನ್ಯವಾದಗಳು.